ನಮ್ಮ ಇಡೀ ರಾಜ್ಯದಲ್ಲಿ ದಲಿತರಿಲ್ಲ ಅಂದ್ರೆ ನಾವ್ ಇರಕ್ಕೆ ಆಗ್ತಿರ್ಲಿಲ್ಲ ಸರ್. ಯಾಕೆಂದ್ರೆ ಅವ್ರು ಇರೋದ್ರಿಂದನೇ ಎಲ್ಲ ಇವತ್ತು ಸಮೃದ್ಧಿಯಾಗಿ ನಡೀತಾ ಇದೆ. ಇವತ್ತು ಏನಾದ್ರೂ ಬಂದು ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಕಸ ಗುಡಿಸೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಲ್ಲ ಅವ್ರಗಳಿಗೆ ಕೆಲಸ ಮಾಡ್ಕೊಡೋ ರೀತಿಯಲ್ಲಿ ನಮ್ಮ ಜನ ನಡ್ಕೊಂತಾ ಇದಾರೆ ಸರ್. ಅವರು ಮನುಷ್ಯ ಅಲ್ವಾ? ಅವ್ರ ಕೈಯಲ್ಲಿ ಹೊಡೆದ್ರು ರಕ್ತನೇ ಬರೋದು, ನಮ್ಮ ಕೈಯಲ್ಲಿ ಹೊಡೆದ್ರು ರಕ್ತನೇ ಸರ್ ಬರೋದು. ಎರಡೂ ರಕ್ತ ಕೆಂಪಾಗೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ದಲಿತರು ಅಂತ ಹೇಳ್ತಿದ್ರಲ್ಲ, ದಲಿತರು ಮಾಡ್ತಿರಂತ ಒಳ್ಳೆ ಕೆಲ್ಸನ ನಾವುಗಳು ತುಂಬ್ರಾದವ್ರು ಏನ್ ಮಾಡ್ತಿದೀವಿ? ನೀವು ಮಾಡ್ತಿರೋ ದಲಿತರು ವಿರೋಧ ಕೆಲಸ ಮಾಡ್ತಿದ್ದೀರಾ. ಅಪ್ಪಾಜಿ ಅಂಬೇಡ್ಕರ್ ಅವರಾಗಿರ್ಬೋದು, ವಿವೇಕಾನಂದ ಜಿ ಅವರಾಗಿರೋದು ಸೌಮ್ಯತೆಯಿಂದ ಎಲ್ಲರೂ ಒಂದಾಗಿ ಬಾಳಿ ಅಂತ ಹೇಳಿದ್ದಾರೆ. ನಾವು ಯಾರೇ ಆಗಿರ್ಬೋದು ಸರ್, ಯಾವ ಮನುಷ್ಯತ್ವ ಇರೋರು ಎಲ್ಲ ನಾವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು ಅಂತ ಹೋದಾಗ ದೇವರು ಎಲ್ಲೋ ಒಂದ್ ಕಡೆ ಒಳ್ಳೆತನ ಕೊಡ್ತಾನೆ ಸರ್. ಆದ್ರೆ ಇವತ್ತು ಮಲ್ಲಿಕಾರ್ಜುನ್ ಅಂತ ದೊಡ್ಡ ಒಂದು ಮಟ್ಟದ ವ್ಯಕ್ತಿನ ನೀವು ಅವಮಾನ ಮಾಡಿದ್ದೀರಾ. ಆ ಅವಮಾನಕ್ಕೆ ನಮ್ಮ ಕಡೆಯಿಂದ ಎಲ್ಲ ಸಾಮೂಹಿಕವಾಗಿ ಸರ್, ಎಲ್ಲ ಕಾಂಗ್ರೆಸ್ ರಾಜ್ಯದಲ್ಲಿ ಸಾಮೂಹಿಕವಾಗಿ ಧಿಕ್ಕಾರ ಹೋಗ್ತೀವಿ ಸರ್. ಅವ್ರಿಗೆ ಒಂದು ಧಿಕ್ಕಾರ ಇರಲಿ. ಯಾಕೆಂದ್ರೆ ನಾನು ಸುಮಾರು ಬಿಜೆಪಿ ಸರ್ಕಾರಕ್ಕೆ ಹೇಳ್ಬೇಕು ಅಂದ್ರೆ, ಯಾಕೆಂದ್ರೆ ನಾನು ಅಲ್ಲೇ ಇದ್ದೆ 20 ವರ್ಷ ಬಂದಿದ್ದವಳು ಸರ್. ಅದು ಏನ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಇವತ್ತು ನಾನು ಈ ಜಾಗದಲ್ಲಿ ಇದ್ದೀನಿ. ಇವತ್ತು ಯಾವ್ದೋ ಒಂದು ಉತ್ತಮ ಮಟ್ಟಕ್ಕೆ ನಾನು ಹೋಗ್ತಾ ಇದ್ದೆ ಅಂತ ಹೇಳ್ತೀನಿ. ಬಿಜೆಪಿಗೆ ನಮ್ಗೆ ಎಲ್ಲಾರ್ಗು ಹೇಳಿದ್ರು ಏನು 0 ಅಕೌಂಟ್ ಮಾಡಿಸಿ ಎಲ್ಲಾ ತಾಯಿಯರಿಗೂ ದುಡ್ಡು ಕೊಡ್ತೀನಿ. ಯಾವ್ದು ಸರ್, ಯಾವ ದುಡ್ಡು ಹಾಕಿದ್ದಾರೆ? 0 ಅಕೌಂಟ್ ನಾನೇ ಮಾಡಿಸ್ತೆ ಸರ್, 500 ಅಕೌಂಟ್ ಮಾಡಿಸ್ತೆ. ಆದ್ರೆ ಇವತ್ತು 0 ಅಕೌಂಟ್ ಅಂತ ಹೇಳಿದ್ರು 1 ರೂಪಾಯಿ ಬಂದಿಲ್ಲ ಸರ್ ಬಿಜೆಪಿ ಸರ್ಕಾರ. ಬಿಜೆಪಿ ನಾಯಕ ಆಗಿರ್ಬೋದು, ಬಿಜೆಪಿ ಸರ್ಕಾರ ಆಗಿರೋದು ಎಲ್ಲ ಹೇಳ್ತಿರೋದು ಸುಳ್ಳು ಸರ್. ಅದಕ್ಕೆ ನಮ್ಮ ಕೈಲಿ ಒಂದು ಧಿಕ್ಕಾರ ಸರ್ ಅವ್ರಿಗೆ.